ನಮಸ್ತೆ ವೀಕ್ಷಕರೇ, ಓಂ ಗುರುದತ್ತಾತ್ರಾಯ ನಮಃ. ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಈ ಪಂಚಮ ಸ್ಥಾನದಲ್ಲಿ ಬುಧ ಬಂದು ಕೂತ್ರೆ ಯಾವ ರೀತಿ ಫಲ ಇರ್ತದೆ ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ಚರ್ಮಕ್ಕೆ ಅಧಿಪತಿ ಅಂದರೆ ಈ ನಮ್ಮ ಸ್ಕಿನ್ ಅಂತ ಏನು ಕರಿತೀವಲ್ಲ, ದೇಹದಲ್ಲಿ ಚರ್ಮಕ್ಕೆ ಅಧಿಪತಿ ಮತ್ತು ಬುದ್ಧಿಕಾರಕ ಅಂತಲೂ ಕರಿತೀವಿ. ಬುದ್ಧಿಕಾರಕ ಬುಧ ಬಂದು ಪಂಚಮ ಸ್ಥಾನದಲ್ಲಿ ಕೂತಾರೆ ಯಾವ ರೀತಿ ಫಲ ಕೊಡ್ತಾನೆ? ನಿಮ್ಮ ಲಗ್ನ ಯಾವುದಿದೆ ಜಾತಕನ ಜಾತಕ ತಗೊಂಡ್ಬಿಟ್ಟು ಲಗ್ನದಿಂದ ಕೌಂಟ್ ಮಾಡಿ. 1 2 3 4 5 5ನೇ ಮನೆಯಲ್ಲಿ ಬಂದು ಬುಧ ಕೂತಿದ್ದಾನ, ನಿಮ್ಮ ಜಾತಕ ನೀವು ಚೆಕ್ ಮಾಡ್ಕೊಳ್ಳಿ. ಆದರೆ ದಶಾಭುಕ್ತಿ ಈಸ್ ವೆರಿ ಇಂಪಾರ್ಟೆಂಟ್. ಪರ್ಟಿಕ್ಯುಲರ್ ಆಗಿ ಟ್ರಿಗರ್ ಆಗ್ತಕ್ಕಂಥದ್ದು ದಶಾಂತರ ದಶಭುಕ್ತಿ ಫಲದಲ್ಲಿ ಬಂದಾಗ ಇನ್ನು ಯಥೇಚ್ಛವಾದ ಫಲ ಇರ್ತಕ್ಕಂಥದ್ದು. ವೀಕ್ಷಕರೇ, ಬುಧ ಬಂದು ಪಂಚಮ ಸ್ಥಾನದಲ್ಲಿ ಕೂತಾಗ ಯಾವ ರೀತಿ ಫಲ ಇರ್ತಕ್ಕಂಥದ್ದು ಆಟ ನಾಟಕಗಳಲ್ಲಿ, ಕ್ರೀಡೆಯಲ್ಲಿ ತುಂಬ ಆಸಕ್ತಿ ಇರ್ತಕ್ಕಂಥದ್ದು, ಕ್ರಿಕೆಟ್ ಟೂರ್ನಮೆಂಟ್, ಇನ್ನು ನಾನಾ ರೀತಿ ಆಟೋಪಚಾರಗಳು, ಆಟದಲ್ಲಿ ಯಶಸ್ವಿಯನ್ನು ಕಾಣ್ತಾರೆ. ಈ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಕಂಟಿನ್ಯೂ ಮಾಡಿರಿ. ನಿಮ್ಗೆ ಆಸಕ್ತಿ ಇರ್ತಕ್ಕಂಥವ್ರು, ನಿಮ್ಮ ಮಕ್ಕಳು ಯಾರೇ ಇರಲಿ, ಪಂಚಮದಲ್ಲಿ ಬುಧ ಇದ್ದಾನ, ಸ್ಪೋರ್ಟ್ಸ್ ಫೀಲ್ಡ್ ಎಕ್ಸಲೆಂಟಾಗಿ ವರ್ಕ್ ಆಗ್ತಕ್ಕಂಥದ್ದು, ಆಟೋಪಚಾರಗಳಲ್ಲಿ ಮುಂದುವರಿತಕ್ಕಂಥ ಯೋಗ ಚೆನ್ನಾಗಿರ್ತಕ್ಕಂಥದ್ದು. ವೀಕ್ಷಕರೇ, ನಾಟಕ ಸಿನಿಮಾ ಕ್ಷೇತ್ರಗಳಲ್ಲಿ ಎಕ್ಸಲೆಂಟಾಗಿ ಬದಲಾವಣೆ ಆಗ್ತಾರೆ. ಈ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬ್ಯಾಕ್ಗ್ರೌಂಡ್, ನಾಟಕ, ಪರದೆ ಮೇಲೆ ತುಂಬ ಫೇಮಸ್ ಆಗ್ತಕ್ಕಂಥದ್ದು ಪಂಚಮದಲ್ಲಿ ಇರ್ತಕ್ಕಂಥ ಬುಧ ಬಂದು ಕೂತಾಗ. ತುಂಬ ಬುದ್ಧಿವಂತರಾಗಿರ್ತಾರೆ ವೀಕ್ಷಕರೇ, ಹೆವಿ ಟ್ಯಾಲೆಂಟೆಡ್. ಮೊದಲೇ ಹೇಳಿದ್ನಲ್ಲ, ಬುದ್ಧಿಕಾರಕ ಬುಧ ಪಂಚಮ ಸ್ಥಾನದಲ್ಲಿ ಕೂತಾಗ ತುಂಬ ಬುದ್ಧಿವಂತರಾಗಿರ್ತಾರೆ ವೀಕ್ಷಕರೇ. ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಗಣಿತ ಶಾಸ್ತ್ರದಲ್ಲಿ ತಲ್ಲೀನರಾಗಿರ್ತಾರೆ. ಚೆಕ್ ಮಾಡಿ ನೋಡ್ಕೊಳ್ಳಿ ಬೇಕಿದ್ರೆ ಒಂದ್ಸಾರಿ. ಗಣಿತ ವಿದ್ಯಾರಂಭದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಕ್ಕಂಥದ್ದು. ಗಣಿತ ವಿದ್ಯಾದಲ್ಲಿ ಲೆಕ್ಕಾಚಾರ, ತುಂಬ ಲೆಕ್ಕಾಚಾರ ಜೀವನ, ಈ ಬ್ರಾಹ್ಮಣನ ಜೀವನ ಇದ್ದಂಗೆ ಭಾಳ ನೀಟಾಗಿ ಅಚ್ಚುಕಟ್ಟಾಗಿ ಸಖತ್ತಾಗಿ ಲೈಫನ್ನು ಒಯ್ತಕ್ಕಂಥದ್ದು ವೀಕ್ಷಕರೇ. ಆಮೇಲೆ ಜ್ಞಾನಿಗಳು, ಉತ್ತಮ ಸಮಾಜದ ಜನರ ಒಂದು ಸಹವಾಸನ ಮಾಡ್ತಕ್ಕಂಥದ್ದು, ತುಂಬ ಜ್ಞಾನವಂತರಾಗಿರ್ತಕ್ಕಂಥದ್ದು ವೀಕ್ಷಕರೇ, ಜ್ಞಾನಿಗಳಾಗಿರ್ತಾರೆ. ಆನಂತರ ವಿದ್ಯಾವಂತರು, ಎಜುಕೇಷನ್ ಫೀಲ್ಡಲ್ಲಿ ಉನ್ನತ ವಿದ್ಯಾಭ್ಯಾಸನ ಪರಂಗ ಮಾಡ್ತಕ್ಕಂಥದ್ದು, ಉನ್ನತ ಮಟ್ಟದ ಶಿಕ್ಷಣನ ಕಂಟಿನ್ಯೂ ಮಾಡ್ತಾರೆ. ಆನಂತರ ಈ ಕಲಾ ಕುಶಲ ಕೈಗಾರಿಕೆಗಳಲ್ಲಿ, ಕಾರ್ಖಾನೆಗಳು, ಕಂಪನಿ ವರ್ಕ್ ಅಂತ ಕರಿತೀವಿ, ತನ್ನ ಸ್ವಂತ ಕೈಗಾರಿಕೆಯಿಂದ ಸ್ವಯಂ ಉದ್ಯೋಗನ ನಿರ್ಮಾಣ ಮಾಡ್ತಕ್ಕಂಥದ್ದು, ಕಂಪ್ನಿ ಡಿಪೆಂಡ್ ಅಪಾನ್ ಕಂಪ್ನಿ ವಿಚಾರದಲ್ಲಿ ಸ್ವಂತ ಕಾರ್ಖಾನೆಗಳನ್ನು ಓಪನ್ ಮಾಡ್ತಕ್ಕಂಥದ್ದು, ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಪಂಚಮದಲ್ಲಿ ಬುಧ ಬಂದು ಕೂತಾಗ ಈ ರೀತಿಯಾಗಿ ಆ್ಯಕ್ಟಿವೇಟ್ ಮಾಡ್ತಾರೆ. ತುಂಬ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಬುಧ ಬಂದು. ಆನಂತರ ಇವರು ಭಾಳ ನಿಪುಣರಾಗಿರ್ತಕ್ಕಂಥದ್ದು, ಬಹುಬುದ್ಧಿವಂತರು. ಅಷ್ಟು ಸುಲಭವಾಗಿ ಯಾರ ಒಂದು ವ್ಯಾಮೋಹದ ಮಾತಿಗೂ ಸಿಗೇ ಬೀಳಲ್ಲ, ಕಟ್ಟಾಟಕ್ಕೆ ಬೀಳಲ್ಲ. ಎಂಥ ಟ್ಯಾಲೆಂಟ್ ಇರ್ತಾನಂತಕ್ಕಾಗಿದ್ದರೂ ಕೂಡ ಇವನನ್ನು ಮೋಸ ಮಾಡೋದು ಸಾಧ್ಯವಿಲ್ಲ. ಈ ರೀತಿಯಾಗಿ ನಾಲೆಡ್ಜ್ ಇರ್ತಕ್ಕಂಥದ್ದು ಬುಧ ಬಂದು ಪಂಚಮದಲ್ಲಿ ಬಂದು ಕೂತಾಗ ವೀಕ್ಷಕರೇ. ಈ ಸಂಗೀತ ಕಲೆಗಳಲ್ಲಿ ತುಂಬ ಪಾರಂಗತರಾಗಿರ್ತಾರೆ ಮತ್ತು ನಿಪುಣರಾಗಿರ್ತಾರೆ. ಸಂಗೀತ ಕಲೆಗಳಲ್ಲಿ ಸಾಂಗನ್ನು ಹೇಳ್ತಕ್ಕಂಥದ್ದು, ಹಾಡು ಹೇಳ್ತಕ್ಕಂಥದ್ದು, ಈ ರೀತಿ ಅದರಲ್ಲಿ ತುಂಬ ಜಾಣರಾಗಿರ್ತಾರೆ. ಉತ್ತಮ ಕಂಠಸ್ವರ ಉಳ್ಳವರಾಗಿರ್ತಾರೆ. ಅವರ ಪ್ರಯತ್ನದಿಂದ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥ ಚಾನ್ಸಸ್ಸು ಕೂಡ ಜಾಸ್ತಿ ಇರ್ತಕ್ಕಂಥದ್ದು ವೀಕ್ಷಕರೇ. ಆಮೇಲೆ ಭಾಳ ಹಾಸ್ಯ ಕಲಾವಿದರಾಗಿರ್ತಕ್ಕಂಥದ್ದು, ಎಂಟರ್ಟೈನ್ಮೆಂಟ್, ತುಂಬ ಖುಷಿಯಾಗಿ ಕಾಲ ಕಳೀತಾರೆ. ಜೊತೆಗಿರ್ತಕ್ಕಂಥ ಸಂಬಂಧಿಕರು, ಸ್ನೇಹಿತರು ಯಾರೇ ಆಗಿರಲಿ, ಅವ್ರ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು ವೀಕ್ಷಕರೇ. ಬುಧ ಬಂದು ಪಂಚಮದಲ್ಲಿ ಕೂತಾಗ ತುಂಬ ವಿಶೇಷವಾದಂಥ ಫಲ ಕೊಡ್ತಾನೆ. ಬುದ್ಧಿಕಾರಕ ಬುಧ, ಆಮೇಲೆ ಸ್ಕಿನ್ನಿಗೆ ಅಧಿಪತಿಯಾಗಿರ್ತಕ್ಕಂಥದ್ದು. ಈ ಬುಧ ಏನಾದರೂ ಜಾತಕದಲ್ಲಿ ದುಸ್ಥಾನದಲ್ಲಿ ಕೂತಾರೆ, 6ನೇ ಮನೆ ರೋಗಸ್ಥಾನ, 8ನೇ ಮನೆ ಆಯುಷ್ಯ ಸ್ಥಾನ, 12ನೇ ಮನೆ ವಯಭಾವ, ಅಥವಾ 2 7ನೇ ಮನೆ ಮಾರಕ ಸ್ಥಾನ ಹೊಂದಿದ್ದರೆ, ಅಥವಾ ಶುಭ ಗ್ರಹಗಳ ದೃಷ್ಟಿ ಇಲ್ಲದೇ ಇದ್ದರೆ, ಈ ರೀತಿಯಾಗಿ ಕಾಂಬಿನೇಷನ್ಸ್ ಕೂಡಿದಾಗ ಸ್ಕಿನ್ ಡಿಸೀಸಸ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ವೀಕ್ಷಕರೇ. ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಒಳ್ಳೆಯದಾಗಲಿ. ಜೈ ಗುರುದತ್ತ.